ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದೇನೆ. ಹಿರಿತನದ ಆಧಾರದ ಮೇಲೆ ನನಗೆ ಮಂತ್ರಿ ಮಾಡಲಿ ಅಂತ ದೆಹಲಿಯಲ್ಲಿ ಶಾಸಕ ಜಿಎಸ್ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಲ್ಲಿವರೆಗೂ ಮಂತ್ರಿ ಆದವರೇ ಪದೇ ಪದೇ ಮಂತ್ರಿ ಆಗ್ತಿದ್ದಾರೆ. ರಾಹುಲ್ ಗಾಂಧಿ ಅವರು ಹೊಸ ಮುಖ ಅಂತ ಹೇಳಿದ್ದಾರೆ, ಅದನ್ನ ತಪ್ಪಾಗಿ ಅರ್ಥೈಸಿಕೊಳ್ಳಬಾರದು ಅಂತ ಶಾಸಕ ಮಾತಾಡಿದರು. ಪಕ್ಷ ನಿಷ್ಠೆ ಸಚಿವರಾಗದವರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿದ್ದಾರೆ. ಡಿಕೆಶಿ ಅವರ ಸಂಪುಟದಲ್ಲಿ ಸಚಿವನಾಗುವ ಭರವಸೆ ನನಗಿದೆ ಅಂತ ದೆಹಲಿಯಲ್ಲಿ ಪವರ್ ಟಿವಿಗೆ ಶಾಸಕ ಜಿಎಸ್ ಪಾಟೀಲ್ ಹೇಳಿಕೆ ಕೊಟ್ಟರು. ವಿಸ್ತರಣೆಗಾಗಿ ದೆಹಲಿಗೆ ಆಗಮಿಸಿರುವಂತಹ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಇವತ್ತು ಕೇಂದ್ರದ ಕಾಂಗ್ರೆಸ್ ನಾಯಕರುಗಳನ್ನ ಭೇಟಿಯಾಗಲಿದ್ದಾರೆ. ಈ ಸಂದರ್ಭದಲ್ಲಿ ಕಳೆದ 2 ಬಾರಿ ಭೇಟಿಯಾದಂತಹ ಸಂದರ್ಭದಲ್ಲೂ ಕೂಡ ಅಂತಿಮವಾದಂತಹ ಸಚಿವ ಸಂಪುಟ ವಿಸ್ತರಣೆಗೆ ಮಾತುಕತೆಗಳು ಒಗ್ಗಿ ಬಂದಿರಲಿಲ್ಲ. ಬಹುತೇಕ ಇವತ್ತು ಅಂತಿಮವಾಗುವಂತಹ ಸಾಧ್ಯತೆಗಳನ್ನು ನಿರೀಕ್ಷೆ ಮಾಡಬಹುದು. ನಮ್ಮ ಜೊತೆ ಮಾತನಾಡೋದಕ್ಕೆ ಶಾಸಕರಾದಂತಹ ಜಿಎಸ್ ಪಾಟೀಲ್ ಅವರಿದ್ದಾರೆ. ಸರ್ ನಮಸ್ಕಾರ. ತಾವು ಕೂಡ ಆಕಾಂಕ್ಷಿಯಾಗಿದ್ದೀರಿ, ಹಿರಿಯ ಶಾಸಕರಾಗಿದ್ದೀರಿ. ಸೊ ತಮ್ಮ ಅಭಿಪ್ರಾಯಗಳೇನು? ಸಚಿವ ಸಂಪುಟದಲ್ಲಿ ತಮಗೆ ಅವಕಾಶ ಸಿಗುತ್ತೆ ಅನ್ನುವಂಥ ನಿರೀಕ್ಷೆ ಇದೆಯಾ? ಹೇಗೆ? ಕಳೆದ 40 ವರ್ಷದಿಂದ ಪಕ್ಷದ ಜೊತೆ ಒಂದು ಒಳ್ಳೆಯ ಸಂಬಂಧವನ್ನ, ಪಕ್ಷದ ಜೊತೆ ನಿಷ್ಠೆಯಿಂದ ಕೆಲಸ ಮಾಡೀನಿ. ಪಕ್ಷದಲ್ಲಿ ವಿವಿಧ ಹುದ್ದೆಗಳ ಅವೆಲ್ಲ ವಿಚಾರಗಳನ್ನು ಇಟ್ಟುಕೊಂಡು ಈ ಬಾರಿ ನಾನು ಇಲ್ಲಿವರೆಗೆ ನಮ್ಮ ಸನ್ಮಾನ್ಯ ಎಚ್ ಕೆ ಪಾಟೀಲರು ಅಲ್ಲಿ ಸಚಿವರಾಗಿದ್ದರು. ನಾವು ಜಾಸ್ತಿ ಪಕ್ಷದ ಒಂದು ವಾತಾವರಣ ಕೆಡಬಾರ್ದು ಅನ್ನೋ ವಿಚಾರದಲ್ಲಿ ನಾನು ಯಾವಾಗಲೂ ಪಕ್ಷದ ಬಿಟ್ಟು ಕೇಳಲಿಕ್ಕೆ ಹೋಗಿಲ್ಲ. ನಾವೆಲ್ಲ ಭಾಳ ಸೌಹಾರ್ದತೆಯಿಂದ ನಡ್ಕೊಂಡವರು. ಬಹುತೇಕ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಗದಗ ಜಿಲ್ಲಾ ಕಾಂಗ್ರೆಸ್ಸಿಗೆ ಬಹಳಷ್ಟು ಹೆಸರು ಇರ್ತಕ್ಕಂಥ ಜಿಲ್ಲೆ ಇದೆ. ಅದಕ್ಕೆ ಈ ಬಾರಿ ವಿಶೇಷವಾಗಿ ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಬಗ್ಗೆ ಉತ್ತರ ಕರ್ನಾಟಕದಲ್ಲಿ ನಾವೇನು ಕೆಲವು ಪ್ರಬಲ ನಾಯಕರಿದ್ದೇವೆ, ಅವ್ರ ವಿಚಾರಧಾರೆಗಳು ಮತ್ತು ಬಹುಶೇಕ ಅಲ್ಲಿಯ ಜನ, ನಮ್ಮ ಮಠಾಧೀಶರು ಎಲ್ಲರದು ಆಶೆ ಇದೆ ಇಲ್ಲಿ ಒಬ್ಬ ಪ್ರಬಲ ವೀರಶೈವ ಲಿಂಗಾಯತ ರೆಡ್ಡಿ ಸಮಾಜದ ಒಬ್ಬ ಶಾಸಕ ಈ ಕಡೆ ಬಂದ್ರೆ ನಿಜವಾಗಿಯೂ ಈ ಭಾಗದ ಜನರಿಗೆ ಅನುಕೂಲ ಆಕೈತೆ ಅನ್ನೋ ವಿಚಾರದಲ್ಲಿ ನಾನು ಕೂಡ ನಮ್ಮ ಪಕ್ಷವನ್ನ ಒತ್ತಾಯ ಮಾಡಿದ್ದೇನೆ. ಸರ್, ಈಗ ಕೇಂದ್ರದ ತಮ್ಮ ಕಾಂಗ್ರೆಸ್ ನಾಯಕರುಗಳ ನಿಲುವು, ವಿಶೇಷವಾಗಿ ರಾಹುಲ್ ಗಾಂಧಿ ಅವರ ತಮ್ಮ ಅಭಿಪ್ರಾಯ ಮಾರ್ಗದರ್ಶನವನ್ನ, ಕೆಲವೊಂದಿಷ್ಟು ಮಾನದಂಡಗಳನ್ನ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿದ್ದನ್ನು ಗಮನಿಸಬೇಕಾಗುತ್ತೆ. ಕಳೆದ ಬಾರಿಯ ಸಭೆಯಲ್ಲಿ ಹೊಸ ಮುಖಗಳಿಗೆ ಮತ್ತು ಯುವಕರಿಗೆ ಆದ್ಯತೆ ಅಂತ ತಾವು ಕೂಡ ಇದುವರೆಗೆ ಸಚಿವ ಸಂಪುಟದಲ್ಲಿ ಯಾವುದೇ ಸ್ಥಾನವನ್ನು ಪಡೆದುಕೊಂಡಿಲ್ಲ, ಹೊಸ ಮುಖಗಳಾಗ್ತೀರಿ. ಮತ್ತೊಂದು ಕಡೆ ಯುವಕರು ಅನ್ನುವಂಥದ್ದು, ರಾಹುಲ್ ಗಾಂಧಿ ಅವರ ಯುವಕರ ಕಾನ್ಸೆಪ್ಟ್, ಈ ಮಾನದಂಡಗಳಿಗೆ ತಮಗೆ ಯಾವ ರೀತಿ ಏನನ್ಸುತ್ತೆ? ಇಲ್ಲ, ಬಹುಶಃ ಅದು ತಪ್ಪಾಗಿ ಇಂಟರ್ಪ್ರೇಟ್ ಮಾಡಿದ್ದೀರಿ. ಅವ್ರೇನ್ ಹೇಳಿದ್ದಾರೆ, ಅವ್ರು ಯಾವ ಉದ್ದೇಶದಿಂದ ಹೇಳಿದ್ದಾರೆ, ಸದಾ ಅವರೇ ಮಂತ್ರಿಗಳಾಗೋದು ಬೇಡ, ರಿಪೀಟ್ ಆಗೋದು ಬೇಡ. ಯಾರು ಪಕ್ಷಕ್ಕಾಗಿ ದುಡಿದವರು ಇನ್ನ ಅನೇಕ ಹಿರಿಯರಿದ್ದಾರೆ, 4 ಬೇರೆ 5 ಬೇರೆ 3 ಬೇರೆ ಶಾಸಕರಾದವರು ಅದಾರ. ಅವ್ರಿಗೂ ಯಾಕೆ ನೀವು ಅವಕಾಶ ಕೊಡಬಾರ್ದು? ಮತ್ತೆ ಯಾರು ಹಿರಿಯ ಸಚಿವರು ಇಲ್ಲಿ ತನ ಏನು ನಮ್ಮ ಮಂತ್ರಿ ಸರ್ಕಾರದಲ್ಲಿ ಸೇವೆ ಮಾಡಿದ್ದಾರೆ, ಅವ್ರಿಗೆ ಯಾಕೆ ಪಕ್ಷದ ಜವಾಬ್ದಾರಿ ಕೊಡಬಾರ್ದು ಅನ್ನೋ ವಿಚಾರದಲ್ಲಿ ಆ ದೃಷ್ಟಿ ಇಟ್ಕೊಂಡು ಮಾತಾಡಿದ್ದಾರೆ. ಯಾರು ಅರ್ಹರಿದ್ದಾರೆ ಅವ್ರು ಕೊಡಲೇಬೇಕು ಅನ್ನೋ ವಿಚಾರ ಸನ್ಮಾನ್ಯ ರಾಹುಲ್ ಗಾಂಧಿ ಅವ್ರದ್ದಿದೆ. ಅಂದ್ರೆ ಓವರ್ ಆಲ್ ಕ್ಯಾಬಿನೆಟ್ ಅಲ್ಲಿ 60-40 ರೇಷಿಯೋ ಅನುಪಾತಗಳು ಇರಬೇಕು ಅನ್ನೋದು ಕೂಡ ಕೇಂದ್ರದ ಕಾಂಗ್ರೆಸ್ ನಾಯಕರದ್ದು. ಹಾಗಾಗಿ ಹಿರಿಯ ಶಾಸಕರುಗಳು 3ರಿಂದ 4 ಬಾರಿ 5 ಬಾರಿ ಶಾಸಕರಾದವರು ಇನ್ನೂ ಕೂಡ ಸಚಿವರಾಗಿಲ್ಲ, ಅಂತವರಿಗೆ ಅವಕಾಶ ಕೊಡಬೇಕು ಅನ್ನೋಂಥದ್ದು ಕೂಡ ಇದೆ. ಹೊಸ ಮುಖಗಳು, ಅದರಲ್ಲೂ ಕೂಡ ಹಿರಿಯರಾದವರಿಗೆ, ಜೊತೆಗೆ ಯುವಕರು 1-2 ಬಾರಿ ಶಾಸಕರಾದವರಿಗೆ ಅದು ಕೂಡ ಅವಕಾಶ ಅಂತಿರೋದು. ತಾವೇನ ನೋಡ್ತೀರಿ ಅಂತ? ಇಲ್ಲ, ಪಕ್ಷದ ಹಿತದೃಷ್ಟಿಯಿಂದ ಯಾರು ಅರ್ಹ ಇರ್ತಾರೆ ಅವ್ರಿಗೆ ಕೊಟ್ಟರೆ ಅಡ್ಡಿ ಇಲ್ಲ. ನಾವೇನು ಅವ್ರಿಗೆ ಕೊಡ್ಬೇಕು ಇವ್ರಿಗೆ ಕೊಡ್ಬೇಕಿಲ್ಲ. ಅದ್ರಾಗ ನಾನು ಒಬ್ಬ ಆಕಾಂಕ್ಷಿ ಇದ್ದೀನಿ. ನನಗೂ ಕೂಡ ಸರ್ಕಾರದಲ್ಲಿ ಕೆಲಸ ಮಾಡ್ಬೇಕಂತೀನಿ. ಒಬ್ಬ ಪ್ರಬಲ ಮುಖ್ಯಮಂತ್ರಿಗಳು ಇವತ್ತು ಆಡಳಿತ ಮಾಡ್ತಾ ಇದ್ದಾರೆ, ಹೊಸ ವಿಚಾರಧಾರೆಗಳನ್ನು ಇಟ್ಕೊಂಡು ಬಂದಿದ್ದಾರೆ. ಅವ್ರ ಜೊತೆ ನಮ್ಮಂತವ್ರು ಕೆಲಸ ಮಾಡಿದ್ರೆ ಬಹಳ ಒಳ್ಳೇದಾಕೈತೆ ಅನ್ನೋ ವಿಚಾರ ಇಟ್ಕೊಂಡು ನಾನು ಈ ಸಂದರ್ಭದಲ್ಲಿ ನಮ್ಮ ಪಕ್ಷವನ್ನು ಒತ್ತಾಯ ಮಾಡ್ತಾ ಇದ್ದೀನಿ. ಸರ್, ದೆಹಲಿಯಲ್ಲಿ ಇದ್ದೀರಿ, ತಾವು ಯಾವೆಲ್ಲ ನಾಯಕರನ್ನ ಭೇಟಿ ಆಗ್ತಾ ಇದ್ದೀರಿ, ಭೇಟಿಯಾಗಿ ನಾವು ಬಂದಾಗೊಮ್ಮೆ ಎಲ್ಲ, ಯಾಕಂದ್ರೆ ನಾನು 40 ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದವ್. ನಾವು ಎಲ್ಲರ ಜೊತೆ ಒಂದು ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡು ಬಂದವರು. ನಾವು ಬಂದಾಗ ಇದಕ್ಕೆ ಬರೀ ಸಂಪುಟ ವಿಸ್ತರಣೆ ಅಲ್ಲ, ಬೇರೆ ಬೇರೆ ಕೆಲಸ ಕಾರ್ಯಗಳು ಬಂದಾಗೂ ನಮ್ಮ ಸಂಪ್ರದಾಯ ಅದು. ನಾವೆಲ್ಲ ಹಿರಿಯರಿಗೆ ಹೋಗಿ ಭೇಟಿಯಾಗಿ ಅವರ ಏನು ಮಾರ್ಗದರ್ಶನ ಮತ್ತೆ ಪಕ್ಷದ ಸಂಘಟನೆ ಏನೇನ್ ಮಾಡ್ಬೇಕು ಅನ್ನೋ ವಿಚಾರನ ಯಾವಾಗ್ಲೂ ಪಡ್ಕೊಂತ ಇದೀವಿ. ಆ ದೃಷ್ಟಿಯಲ್ಲಿ ಈಗೂ ಭೇಟಿಯಾಗಿಲ್ಲ. ಆಲ್ ದಿ ಬೆಸ್ಟ್ ಸರ್. ಇದಿಷ್ಟು ಶಾಸಕರಾದಂತಹ ಜಿಎಸ್ ಪಾಟೀಲ್ ಅವರ ಮಾತು. ನವದೆಹಲಿಯಿಂದ ರಾಕೇಶ್ ಜೊತೆ ಸಂತೋಷ್ ಸಳ್ಳಿ, ಪವರ್ ಟಿವಿ.